ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಒಂದು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಪಂಕಜ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈ ಆಂಟಿ ಹೆಸರು ಪಂಕಜ, ವಯ 36 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಸ್ವಂತ ಊರು ಮಂಡ್ಯ ಕಡೆ ಒಂದು ಹಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ಬೆಂಗಳೂರು ಹೋಗಿದ್ದಾರೆ. ಈ ಒಂದು ವಾರದಲ್ಲಿ ಮತ್ತೆ ಹಳ್ಳಿಗೆ ಬರ್ತೇನೆ ಅಂತೇಳಿ ಒಂದು ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ನೋಡಲು ಒಳ್ಳೆ ಮಕ್ಕಟ್ಟು ಮತ್ತೆ ಬೆಳ್ಳಗೆ ತೂತು ಮಾತ್ರ ತುಂಬಾನೇ ಕೆಂಪಿಗೆ ಇದೆ ಅಂತ ಹೇಳ್ಕೊಂತಾರೆ. ಪ್ರಸ್ತುತ ಸಮಸ್ಯೆ ಗಂಡನಿಗೆ ನನ್ನ ಬಿಟ್ಟು ಬೇರೆ ಒಂದು ಹೆಂಗಸರ ಒಂದು ಚಟ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡಿದ್ರೆ ನನ್ನ ಒಂದು ತೃಪ್ತಿಪಡಿಸುವಂತ ಗಂಡು ಮುದುಕ ಆದರೂ ಕೂಡ ನನಗೆ ಓಕೆ, ಯಾರಾದರೂ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಬಂದರೆ ಭೇಟಿಯಾಗುವಂಥ ಜಾಗ ಮನೆಯಲ್ಲಿ ಗಂಡ ಇಲ್ಲದಾಗ ಆಲ್ಮೋಸ್ಟ್ ಬರೆಸ್ತೇನೆ. ಆ ಒಂದು ಸಮಯದಲ್ಲಿ ಬಂದು ನನಗೆ ಚೆನ್ನಾಗಿ ಮಾಡಿ ಹೋಗಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೇಫ್ ನೋಡಿ, ಇದಿಷ್ಟು ಅವರ ಒಂದು ಬೇಸಿಕ್ ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ ಒಳ್ಳೆ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2025ರ ಒಂದು ಮಾಡೆಲ್ ಕಾರ್, ಮಿನಿ ಕೂಪರ್ ಕ್ಲಾಸಿಕ್ ಟ್ರಿಮ್ ಅಂತೇಳಿ. ಆ ಒಂದು ಸ್ಪೋರ್ಟ್ಸ್ ಕಾರ್ನ ಒಂದು ರಿವ್ಯೂ ಕೂಡ ಹೇಗಿಲ್ಲ ಇದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಸ್ನೇಹಿತರೆ ನೋಡಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನನ್ನ ಒಂದು ಜೀವನ ಮುಂಚೆ ಚೆನ್ನಾಗಿತ್ತು, ಇವಾಗ ಹೀಗೆ ಕಷ್ಟ ಆಗಲು ಗಂಡನೇ ತುಂಬಾನೇ ಕಾರಣಾಪ್ತನ ಆಗಿರ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇವನಿಗೆ ಆಲ್ಮೋಸ್ಟ್ ಬೇರೆ ಬೇರೆ ಒಂದು ತೂತಿನ ಒಂದು ಚಪಲ ಕೂಡ ಜಾಸ್ತಿ ಇತ್ತು. ಒಮ್ಮೆ ಮಾಡಿದರೆ ಮತ್ತೆ ಅದನ್ನೇ ಮಾಡೋಕೆ ಆಲ್ಮೋಸ್ಟ್ ಮಜಾ ಬರಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಮದುವೆ ಮುಂಚೆ ಹೀಗೆ ಆಲ್ಮೋಸ್ಟ್ ಹೇಳ್ತಾನೆ ಅಂತೇಳಿ ಆಲ್ಮೋಸ್ಟ್ ಗೊತ್ತಿರಲಿಲ್ಲ. ಸೊ ತುಂಬಾನೇ ಒಂದು ಚೆನ್ನಾಗಿ ಕೂಡ ಮಾಡ್ತಿದ್ದ. ಹಾಗೆಲ್ಲ ಮಾಡಿ ಆಲ್ಮೋಸ್ಟ್ ತೃಪ್ತಿಪಡಿಸುತ್ತಾ. ಸೊ ಅದಕ್ಕೆ ನಾನು ಪ್ರೀತಿಸಿ ಮದುವೆ ಕೂಡ ಆದೆ. ಇವಾಗ ಬೆಂಗಳೂರಲ್ಲಿ ಇರ್ತಾನೆ ಅವನು, ಜಾಸ್ತಿ ಊರಿಗೆ ಬರಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಬೇಕು ಅಂತಾನೆ ಆಲ್ಮೋಸ್ಟು ಬೆಂಗಳೂರು ಸುಖ ಪಡೆಯೋಕೆ ಅಂತೇಳಿ ಹೋಗಿದ್ದಾನೆ. ಆದರೆ ಒಮ್ಮೆ ಕೂಡ ಮಾತ್ರ ನನಗೆ ಆಲ್ಮೋಸ್ಟು ಕರೆಯಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ನಾನು ಕೂಡ ಮೊನ್ನೆ ರೀಸೆಂಟಾಗಿ ಬೇಕು ಅಂತ ಸುಖ ಪಡೆಯೋ ಕೂಡ ಹೋಗಿದ್ದೆ. ಆದರೆ ಒಮ್ಮೆ ಮಾತ್ರ ಮಾಡಿದ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ 4 ದಿನ ಜಸ್ಟ್ ನನ್ನ ಒಂದು ಟೈಮ್ ಹಾಳು ಮಾಡಿ ಆಲ್ಮೋಸ್ಟು ಬಂದಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಇವ್ರು ಹೋಗಿದ್ದು ಸುಖ ಪಡೆಯೋಕಂತೇಳಿ, ಬಟ್ ಅದು ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಒನ್ ಟೈಮ್ ಮಾತ್ರ ಮಾಡಿ ಸುಮ್ಮನೆ 4 ದಿನ ಇವರು ಒಂದು ಸಮಯ ಕೂಡ ವ್ಯರ್ಥ ಮಾಡಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ ಈ ಒಂದು ನಿರ್ಧಾರ ಕೂಡ ತಗೊಂಡಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಥರ ಆಲ್ಮೋಸ್ಟ್ ಮಾಡುವಂಥ ಗಂಡು ಮುದುಕ ಆದರೂ ಕೂಡ ಖುಷಿಯಿಂದ ಕೂತು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ಆಲ್ಮೋಸ್ಟು ನನ್ನ ತುಂಬಾನೇ ಇಷ್ಟಪಡುವಂಥ ವ್ಯಕ್ತಿ ಆಗಿರಬೇಕು. ಹಾಗೆ ಮದುವೆ ಆಗಿದ್ರು ಓಕೆ, ಆದರೆ ನನಗೆ ಬೇಕು ಅಂದಾಗ ನನ್ನ ಒಂದು ತೋಟದ ಮನೆಗೆ ಬಂದು ಚೆನ್ನಾಗಿದ್ದಂಗೆ ನನ್ನ ಒಂದು ಜೊತೆಗೆ ಸಮಯ ಕೊಡುವಂಥ ಗಂಡು ಇದ್ದರೆ ನನಗೆ ತುಂಬಾನೇ ಇಷ್ಟ ಆಗ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಮ್ಮೆ ವಿಡಿಯೋ ನೋಡ್ತಾ ಮಾಡಿಸಿಕೊಳ್ಳೋ ಒಂದು ಆಸೆ ಇದೆ. ಅದು ಲಾಡ್ಜಲ್ಲಿ, ನಿಮಗೆ ಗೊತ್ತಿರೋ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಒಮ್ಮೆ ನನ್ನ ಒಂದು ಆಸೆನ ತೀರಿಸಿ ಅಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಇಂತಹ ಗಂಡು ಇದ್ರೆ ಇವತ್ತು ನನಗೆ ಬರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ. ಹಾಗೆಯೇ ಕಾರ್ನ ಬಗ್ಗೆ ನೋಡಿಕೋದ್ರೆ ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರ್ತದೆ. ಪ್ರೈಸ್ ಬಂದ್ಬಿಟ್ಟು 44 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಇದು 2025ರ ಒಂದು ಕಾರ್ ಕೂಡ ಆಗಿರುತ್ತೆ. ಮೇಕ್ ಮಿನಿ ಮತ್ತು ಮಾಡಲ್ ನೋಡಿಕೋದ್ರೆ ಕೂಪರ್ 2018, 2024 ಮಾಡಲ್ ಕೂಡ ಅಂತ ಹೇಳ್ಕೊಂಡಿದ್ದಾರೆ. ವರ್ಷನ್ ನೋಡಿಕೋದ್ರೆ ಕ್ಲಾಸಿಕ್ ಟ್ರಿಮ್ ಮತ್ತು ಸಿಟಿಲಿರೋದು ಡೆಲ್ಲಿಲಿದೆ ಅಂತ ಹೇಳ್ಕೊಂಡಿದ್ದಾರೆ. ಫುಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಮತ್ತು DCP ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ನೋಡಿಕೋದ್ರೆ 6200 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಕಲರ್ ನೋಡಿಕೋದ್ರೆ ಗ್ರೀನ್ ಕಲರ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರ್ತದೆ. ಹಾಗೆಯೇ ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಹೀಗೆಲ್ಲ ಇದೆ ಮತ್ತು ಸೀಟ್ ಕೂಡ ಹೀಗೆಲ್ಲ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ರಿಮಾರ್ಕ್ಸ್ ಬೈ ಸೆಲ್ಲರ್ ನೋಡಿಕೋದ್ರೆ ಆಲ್ಮೋಸ್ಟು ಸೆಲ್ಲರ್ ತುಂಬಾನೇ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮಗೇನಾದರೂ ಒಂದು ಈ ಒಂದು ಕಾರ್ ಇಷ್ಟ ಏನಾದರೂ ಆಗಲಿ ಅಂದರೆ 100% ನಿಮಗೆ 15 ದಿನದಲ್ಲಿ ಮನಿ ಒಂದು ಬ್ಯಾಕ್ ವಾರಂಟಿ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ತುಂಬಾನೇ ಚೆನ್ನಾಗಿ ಕೂಡ ಇದೆ. ಫೈನಾನ್ಸ್ ಏನಾದರೂ ಆಪ್ಷನ್ ಬೇಕಿದ್ರೆ ಅದನ್ನು ಕೂಡ ಮಾಡ್ಕೊಳ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.